ಆಂಟಿ ನಂಗೊಂದು ಹೆಲ್ಪ್ ಮಾಡ್ತೀರಾ ನೀವು? ಅಯ್ಯೋ ಹೇಳವ್ವ, ಅದ್ರಾಗೇನೈತಿ? ಆಂಟಿ ನಿಮ್ಮ ಜೊತೆ ಈ ಕೆಲಸನ ಟೈಲರಿಂಗ್ ಕೆಲಸನ ಮತ್ತೆ ಯಾರಾದರೂ ಮಾಡ್ತೀನಿ ಅಂತ ನಿಮ್ಗೇನಾದರೂ ಹೇಳಿದರೆ ಅದನ್ನು ನಂಗೊಂದು ಸ್ವಲ್ಪ ಮುಂಚೆನೇ ಹೇಳಿಬಿಟ್ಟಿರಿ. ಸರಿ ಆತವ, ಹೇಳ್ತೀನಂತಗೋ. ಆಮೇಲೆ ನಾನು ಡ್ರೆಸ್ಸಿಂದ ಡಿಸೈನ್ ಹಾಕಿ ಕಳಿಸಿರ್ತೀನಿ, ನೀವು ಅದಕ್ಕೆ ಸ್ಟಿಚ್ ಮಾಡ್ತೀರಲ್ಲ, ಆ ಡ್ರೆಸ್ಸಿಗೆ ನೀವು ಎಷ್ಟು ದಿನಕ್ಕೆ ಎಷ್ಟು ಡ್ರೆಸ್ ಸ್ಟಿಚ್ ಮಾಡ್ತೀರಿ ಅದ್ರ ಮೇಲೆ ನಾನು ನಿಮಗೆ ಅಮೌಂಟ್ ಕೊಡ್ತೀನಿ. ಅಯ್ಯೋ ಖುಷಿಯವ್ವ, ನಮ್ಗೆ ನಿಮ್ಮ ಮೇಲೆ ಯಾವುದೇ ಥರನಾದ ಅನುಮಾನ ಇಲ್ಲ. ರೊಕ್ಕದ ಬಗ್ಗೆ ಅಂತೂ ಮೊದಲ ಅನುಮಾನ ಇಲ್ಲ. ನೀವು ಹೆಂಗದಿರಿ ರೊಕ್ಕದಾಗ ಅನ್ನೋದು ನಮ್ಗೆ ಗೊತ್ತೈತವ. ನೀ ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಅಯ್ಯೋ ಇಲ್ಲ ಆಂಟಿ, ಹಾಗೇನಿಲ್ಲ. ಯಾವುದೇ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಆಂಟಿ, ಬಿಸ್ನೆಸ್ ಬೇರೆ, ನಮ್ಮ ರಿಲೇಷನ್ನೇ ಬೇರೆ. ಈ ಬಿಸ್ನೆಸ್ಸಿಂದಾಗಿ ನಮ್ಮದು ಈ ರಿಲೇಷನ್ ಎಲ್ಲ ಹಾಳಾಗೋಗ್ಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಯಾವುದೇ ಥರನಾದ ಮೋಸ ಮಾಡೋದಿಲ್ಲ. ಅದಕ್ಕೆ ನೀವೆಷ್ಟು ಸ್ಟಿಚ್ ಮಾಡ್ತೀರಿ ಅದ್ರ ತಕ್ಕಂಗೆ ನಾನು ನಿಮ್ಗೆ ಅಮೌಂಟ್ ಪೇ ಮಾಡ್ತೀನಿ. ಸರಿ ಬಿಡವ, ಅದಕ್ಕೆ ಯಾಕೆ ನೀನು ಅಷ್ಟೇ ತಲೆ ಕೆಡ್ಸ್ಕೊತೀರಿ? ಅಂದಂಗೆ ನಾನು ಇವಾಗ ಒಂದು 2 ಡೇಸಲ್ಲಿ ಒಂದು 5-6 ಡಿಸೈನ್ ಹಾಕಿಟ್ಟಿದ್ದೀನಿ. ಮತ್ತು ನೀವು ಹ್ಞೂ ಅಂದರೆ ಇವತ್ತೇ ನೇತ್ರ ಜೊತೆ ಕೊಟ್ಟು ಕಳಿಸ್ತೀನಿ, ಏನಂತೀರಾ? ಕಳ್ಸವ, ಅದ್ರಾಗೇನೈತಿ? ಇವತ್ತು ಕಳ್ಸಿದ್ರೆ ಚಲೋ ಬಿಡ. ಯಾಕಂದ್ರೆ ನಾವು ಆಗಲೇ ಕೆಲಸ ಎಲ್ಲ ಮುಗಿಸಿವಿ ಮನೆಯಿಂದ. ನೀ ಕೊಟ್ಟು ಕಳ್ಸಿದ್ರೆ ಚಲೋ ಆಗುತ್ತೆ. ಯಾಕಂದ್ರೆ ಇನ್ನೊಂದು 2-3 ದಿನದಾಗ ನಮ್ಮ ಸರಸ್ವತಿ ಇದು ಡಿಲಿವರಿ ಅಂದೈತಿ. ಮತ್ತು ಆಕೆ ಡಿಲಿವರಿ ಆದ್ರೆ ಒಂದು 4-5 ದಿನ ಒಂದು ಸ್ವಲ್ಪ ಆ ಕಡೆ ಹೋಗೋದು ಬರೋದು ಎಲ್ಲ ಇರ್ತೈತಲ್ಲ, ಆಗಂಗಿಲ್ಲವ. ಅದಕ್ಕೆ ನೀನು ಇವತ್ತು ಕಳಿಸಿದ್ರೆ ಚಲೋ ಅನಿಸ್ತೈತಿ. ಓ ಹೌದಾ ಆಂಟಿ, ಸರಿ ಹಾಗಾದರೆ ನೇತ್ರ ಇವಾಗ ನೀ ನನ್ನ ಜೊತೆ ಮನೆಗೆ ಬಂದುಬಿಡು ಡಿಸೈನ್ ಎಲ್ಲ ಇಸ್ಕೊಂಡು ನೀವು ಆಫೀಸ್ಗೆ ಹೋಗಿರು. ಆಫೀಸಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಬಂದುಬಿಡು ಸೀದಾ ಮನೆಗೆ ಇಲ್ಲಿಗೆ. ಸರಿ ಮೇಡಮ್ ಹಂಗೆ ಮಾಡ್ತೀನಿ ತವ್ರಿ. ನಾನು ಬಟ್ಟೆ ಮತ್ತು ಡಿಸೈನ್ ಎರಡೂ ಕಳಿಸಿರ್ತೀನಿ ಆಂಟಿ. ಆಮೇಲೆ ನೀವೇನು ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ಅಯ್ಯೋ ನಾವು ಹೊಲಿದ್ರೆ ಎಲ್ಲಿ ಬಟ್ಟೆ ವೇಸ್ಟ್ ಆಗಿಬಿಡುತ್ತೇನೋ, ಬಟ್ಟೆ ಹಾಳಾಗಿಬಿಡುತ್ತೇನೋ, ಇವ್ರ ಖುಷಿಯವರು ಏನಂತ ಆ ಥರ ಏನು ಹೆದರ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ಸ್ಟಾರ್ಟಿಂಗಿಗೆ ಡಿಸೈನ್ ನಿಮ್ಗೆ ಬರೋವರೆಗೂ ಒಂದು ಸ್ವಲ್ಪ ಕಷ್ಟ, ಆಮೇಲೆ ಬಟ್ಟೆ ವೇಸ್ಟ್ ಆಗೋದೇ ಸ್ಟಾರ್ಟಿಂಗಿಗೆ ಕಲಿಯೋ ಮುಂದೆ. ನೀವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನೂ ಒಂದು ವಾರ ಅಲ್ಲ, 1 ತಿಂಗಳು ಹೋಗ್ಲಿ, ನೀವು ಆರಾಮಾಗಿ ಕಲೀರಿ, ಸರಿನಾ? ಆತವ, ಹಂಗೆ ಮಾಡ್ತೀವಿ. ಅಂದಂಗೆ ನಿಮ್ಮ ಮಗಳನ್ನ ಕರ್ಕೊಂಬರ್ಬೇಕಾಗಿತ್ತವ, ಚಲೋ ಇತ್ತು. ಅಯ್ಯೋ ಆಂಟಿ, ಅವಳಿಗೆ ನಾನು ಇಲ್ಲಿಗೆ ಬರೋದು ಗೊತ್ತಿಲ್ಲ, ಸ್ಕೂಲಿಗೆ ಹೋಗಿದ್ದಾಳೆ. ಇಲ್ಲ ಅಂದರೆ ನಾನು ಹಿಂದೆ ನನಗಿಂತ ಮುಂಚೆ ಅವಳೇ ಬಂದಿರ್ತಿಲ್ಲ ಇಲ್ಲಿಗೆ. ಅಂದಂಗೆ ಒಬ್ಬಕ್ಕೆ ಬಂದೇನವ? ಇಲ್ಲ ಆಂಟಿ, ಡ್ರೈವರ್ ಇದ್ದಾನೆ ನಮ್ಮದು ಮನೆಯಲ್ಲಿನೇ, ಡ್ರೈವರ್ ಪರಿಚಯ ಇದ್ದಾರೆ, ಅವ್ರ ಜೊತೆನೇ ಬಂದೆ. ಸಾಗರ್ನೂ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ಅಂತ ಹೋದ, ಡ್ಯಾಡಿನೂ ಬ್ಯುಸಿ ಇದ್ದರು, ಅದಕ್ಕೋಸ್ಕರ ಡ್ರೈವರನ್ನು ಕರ್ಕೊಂಡು ಬಂದೆ. ಓಹ್ ಹೌದೇನವ? ಇನ್ನೊಂದ್ಸಲ ಹಂಗೆಲ್ಲ ಬರೋದಿತ್ತಂದ್ರೆ ಮುಂಚೆನೇ ಹೇಳಿರುವ. ನೇತ್ರನ ಕಳಿಸಿರ್ತೀನಿ, ನೇತ್ರ ಜೊತೆ ಬರಂತೆ ಅಂತ. ಅಯ್ಯೋ ಆಂಟಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ನನಗೊಬ್ಬಳಿಗೆ ಅಡ್ಡಾಡೆಲ್ಲ ರೂಢಿ ಇದೆ. ನಮ್ಮ ಮನೆಯಲ್ಲಿ ಫೋರ್ಸ್ ಮಾಡಿ ಆ ಡ್ರೈವರ್ ಅಂಕಲ್ನ ಕಳಿಸಿದ್ರೆ, ಇಲ್ಲಾಂದರೆ ನಾನೇ ಒಬ್ಬಳೇ ಡ್ರೈವ್ ಮಾಡ್ಕೊಂಬಂದುಬಿಡ್ತಿದ್ದೆ ಕಾರನ್ನು. ಅದೇ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಹೋಗ್ತೀನಿ ಆಂಟಿ, ಟೈಮ್ ಆಗುತ್ತೆ. ನನ್ನ ಮಗಳು ಮನೆಗೆ ಬರೋಷ್ಟರಲ್ಲಿ ನಾನು ಮನೆಗೆ ಹೋಗಿರಬೇಕು ಅಲ್ಲವಾ. ಒಂದು ಸ್ವಲ್ಪ ಊಟನಾರ ಮಾಡ್ಕೊಂಡು ಹೋಗಂತೆ ಅಂತ, ಇಲ್ಲ ಏನಾರು ತಿನ್ನಂತೆ ಅಂತ ಅವ ಹಿಂಗೆ ಬಂದು ಹಿಂಗೆ ಹೋಗ್ತೀನಂತೀವಿ. ಅಯ್ಯೋ ಇಲ್ಲ ಆಂಟಿ ಬೇಡ, ಮತ್ತೆ ಬರ್ತೀನಲ್ಲ ಅವಾಗ ಏನಾದರೂ ತಿಂತೀನಂತೆ. ಇವಾಗ ಹೋಗ್ತೀನಿ ಆಂಟಿ, ಆಲ್ರೆಡಿ ಟೈಮ್ ಆಗಿದೆ. ನೇತ್ರ ಹೋಗೋಣವಾ? ಸರಿ ಮೇಡಮ್ ಆಂಟಿ, ನಾನು ಹೋಗಿ ಬರ್ತೀನಿ. ಸರಿ ನಮ್ಮ, ನೀ ಏನು ತಿನ್ನಲಿಲ್ಲ ಏನಿಲ್ಲ, ಬಿಸಿ ಬಿಸಿ ರೊಟ್ಟಿ ಪಲ್ಯ ಎಲ್ಲ ಅದಾವು, ಅದೇ ಕೊಟ್ಟು ಕಳಿಸಿರ್ತೀನಿ. ಮನೆಗೆ ಹೋಗಿ ಅಲ್ಲಾರ ತಿನ್ನವ. ಆಮೇಲೆ ನಿಮ್ಮ ಅಪ್ಪರಿಗೆ ನಿಮ್ಮ ಅವ್ವಗೆ ಭಾಳ ಇಷ್ಟ ಅಲ್ಲವ ಅದೇ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ ಎಲ್ಲ, ಅದಕ್ಕೆ ಅವ್ರಿಗೂ ಕೊಡಂತೆ ಅಂತ ಚೀಲ್ದಾಗ ಕೊಟ್ಟು ಕಳಿಸ್ತೀನಂತೆ. ಅಯ್ಯೋ ಆಂಟಿ, ಅದೆಲ್ಲ ಯಾಕೆ ತೊಂದರೆ ತೊಗೋತೀರಿ ನೀವು? ಬೇಡ ಆಂಟಿ. ಅಯ್ಯ ಅದ್ರಾಗ ಏನೈತವ ತೊಂದರೆ? ನೀ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ. 1 ನಿಮಿಷ, ನೀ ಕಾರ್ ಹತ್ರ ಹೋಗೋಷ್ಟಿಗೆ ಬಡ ಚೀಲ್ದಾಗ ಹಾಕಿ ಕೊಟ್ಟು ಕಳಿಸ್ತೀನಂತ ನೇತ್ರವನ ಜೊತೆ. ಸರಿ ಆಂಟಿ. ಬಾ ನೇತ್ರ ಒಳಗಡೆ, ಅಲ್ಲೇ ನಿಂತಿದೆಯಲ್ಲ. ಮಮ್ಮಿ. ಓ ಖುಷಿ, ಈಗ ಬಂದ್ಯಾ? ಅಂದಂಗೆ ನೇತ್ರ ನೀನು ಬಂದಿದೆಯಲ್ಲ ಮನೆಗೆ, ಚಲೋ ಆಯ್ತು ಬಿಡು. ಆರಾಮಿದೆಯಾ? ಮನೆಯಲ್ಲೆಲ್ಲರೂ ಆರಾಮದಾರ? ಹಾಂ ರೀ ಮೇಡಮರ, ನಮ್ಮ ಮನೆಯಾಗೆಲ್ಲರೂ ಆರಾಮದಾರ. ನೀವು ಆರಾಮದಿರಲ್ಲ? ಹಾಂ ನೇತ್ರ, ನಾನು ಆರಾಮಿದ್ದೀನಿ ನೋಡು. ಮಮ್ಮಿ, ನಿಮಗೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಎಲ್ಲ ಇಷ್ಟ ಅಂತ ಇದು ನೇತ್ರ ಅವ್ರ ಮಮ್ಮಿ ಇದ್ದಾರಲ್ಲ ಆಂಟಿ, ಲಕ್ಷ್ಮಿ ಆಂಟಿ, ಅವ್ರ ಚೀಲದಲ್ಲಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ ನೋಡ್ರಿ, ನಿಮಗೆ ಡ್ಯಾಡಿಗೆ ಎಲ್ರಿಗೂ ಆಗೋಷ್ಟು. ಹೌದಾ ನೇತ್ರ? ಅಯ್ಯೋ ಸುಮ್ಮನೆ ಯಾಕೆ ತೊಂದರೆ ತೊಗೊಂಡ್ರಮ್ಮ? ಅಯ್ಯೋ ಮೇಡಮರ, ಅದ್ರಾಗ ತೊಂದರೆ ಏನೈತ್ರಿ? ನೀವು ಇಷ್ಟಪಟ್ಟು ತಿಂದ್ರೆ ಸಾಕ್ರಿ ಅಷ್ಟೇ ನಮ್ಗೆ. ಮೇಡಮರ, ಇದು ರೊಟ್ಟಿನ ಇದು ಪೇಪರಲ್ಲೆಲ್ಲ ಸುತ್ತಿಟ್ಟಿದ್ದಾರವ, ಒಂದು ಸ್ವಲ್ಪ ತೆಗೆದಿಡ್ರಿ, ಇಲ್ಲಾಂದ್ರೆ ನೀರು ಹೊಡೆದು ಬಿಡುತ್ತೆ. ಆಮೇಲೆ ಪಲ್ಯ ಎಲ್ಲ ತೆಗೆದು ದಬರೆಯಲ್ಲಿ ಹಾಕಿಟ್ಬಿಡ್ರಿ. ಆಮೇಲೆ ನಿಮ್ಗೆ ಮಾವಿನಕಾಯ್ದು ಉಪ್ಪಿನಕಾಯಿಂದ ಭಾಳ ಇಷ್ಟ ಅಂತಲ್ಲ, ನಮ್ಮ ಮನೇಲಿ ಹಾಕಿದ್ದು ಇಷ್ಟ ಆಗಿತ್ತಂತಲ್ಲ ಅವತ್ತು, ಅದಕ್ಕೆ ಅವ್ವ ಅದನ್ನೇ ಇಟ್ಟು ಕಳ್ಸಾರ ನೋಡ್ರಿ. ಅಯ್ಯೋ ನನಗಂತೂ ಭಾಳ ಇಷ್ಟ ಆಗಿತ್ತು ನೇತ್ರ. ಆ್ಯಕ್ಚುಲಿ ನಾನು ಅವತ್ತೇ ಕೇಳಬೇಕು ಅಂತ ಅಂದ್ಕೊಂಡೆ, ಮತ್ತೆ ಸುಮ್ಮನೆ ಬೇಡ ಬಿಡು ಅಂತ ಬಿಟ್ಟಿದ್ದೆ. ಅಯ್ಯೋ ಆಂಟಿ, ಆ ಉಪ್ಪಿನಕಾಯಿ ಕಳಿಸಿದಾರ, ನನಗಂತೂ ಭಾಳ ಖುಷಿ ಆಯ್ತಪ್ಪ. ಅಯ್ಯೋ ಮೇಡಮರ, ಅವತ್ತ ಕೇಳಬೇಕಿಲ್ರಿ, ಅವತ್ತ ಕಳಿಸ್ಬೇಕಂದಂತ ಅವ್ವ ಅದ ಯಾವುದೋ ಗದಲ್ದಾಗ ಉಪ್ಪಿನಕಾಯಿ ಇಡದ ಮರ್ತು ಬಿಟ್ಟಾರಂತ್ರಿ, ಅದಕ್ಕೋಸ್ಕರ ಹೆಂಗೋ ಇವತ್ತು ಕಳಿಸಿದ್ರಲ್ಲ ಅದಕ್ಕೆ ಉಪ್ಪಿನಕಾಯಿನೂ ಇಟ್ಟಾರ ನೋಡ್ರಿ. ಹೌದಾ ನೇತ್ರ? ಚಲೋ ಆಯ್ತು ಬಿಡು ಹಂಗಂದ್ರೆ. ಬರ್ರಿ ಒಳಗಡೆ ಬಾ ಖುಷಿ, ಒಳಗಡೆ ಕರ್ಕೊಂಬ. ವೈನೇರಿ, ಏನ್ರಿ ಅದು ಚೀಲದಲ್ಲಿ?
ಓ ಇದಾ ನಯನ, ಅದು ನಮ್ಮ ಖುಷಿ ಇವಳು ನೇತ್ರ ಅವ್ರ ಮನೆಗೆ ಹೋಗಿದ್ಲಲ್ಲ, ಅಲ್ಲಿಂದ ಬರೋ ಮುಂದೆ ಅವರು ನಮಗಂತ ಬಿಸಿ ಬಿಸಿ ರೊಟ್ಟಿ ಪಲ್ಯ, ಆಮೇಲೆ ಅವ್ರ ಮನೆಯಲ್ಲಿನೇ ಹಾಕಿರೋ ಉಪ್ಪಿನಕಾಯಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಅದೇ ಇದೆ ಈ ಚೀಲದಲ್ಲಿ. ಒಂದು ನಿಮಿಷ ಇರು, ಒಳಗಡೆ ಇಟ್ಟು ಬರ್ತೀನಿ. ಏನು ವೈನಿ ನೀವು ಅವ್ರ ಮನೆಯಿಂದ ತಿಂತೀರಾ? ಚಿಚಿ ಚಿಚಿ, ನೀವಂತೂ ಛೇ, ಅದು ಹೆಂಗೆ ಮಾಡಿರ್ತಾರೋ ಏನೋ ಅವ್ರ ಮನೆಯಲ್ಲಿ. ಅದು ಹಳ್ಳಿನಲ್ಲಿದ್ದಾರೆ ಅವರು, ಕ್ಲೀನ್ ಇರೋದಿಲ್ಲ ಏನಿಲ್ಲ, ಅಂಥವ್ರ ಮನೆಯಿಂದೆಲ್ಲ ತಿಂತಾರಾ ವೈನ್ಯರ ನೀವು? ಏನ್ರಿ ನೀವು? ನೈನಾ ಸ್ವಲ್ಪ ಮೆತ್ತಗೆ ಮಾತಾಡು, ಇಲ್ಲೇ ಇದ್ದಾಳೆ ನೇತ್ರ. ಇದನ್ನೇನಾದರೂ ಕೇಳಿಸ್ಕೊಂಡ್ಲಂದ್ರೆ ಅವಳಿಗೆ ಎಷ್ಟು ಬೇಜಾರಾಗಲ್ಲ. ಅಯ್ಯೋ ಇದ್ರಲ್ಲಿ ಬೇಜಾರಾಗೋದೇನಿದೆ, ಇದ್ದಿದ್ದಂಗೆ ಹೇಳಿದ್ದೀನಿ ನಾನು. ನೈನಾ ನಿಂಗೆ ಇಷ್ಟ ಇಲ್ಲ ಅಂದರೆ ನೀ ತಿನ್ನೋದಕ್ಕೆ ಹೋಗಬೇಡ, ಇಲ್ಲಿ ಯಾರೂ ಫೋರ್ಸ್ ಮಾಡೋದಿಲ್ಲ. ನಮಗಿಷ್ಟ ನಾವು ತಿಂತೀವಿ, ಅದನ್ನು ಬಿಟ್ಟು ಈ ಥರ ಎಲ್ಲ ಮಾತಾಡೋದಕ್ಕೆ ಹೋಗಬೇಡ, ಸರಿ ಅನಿಸೋದಿಲ್ಲ ನೋಡು. ಆಮೇಲೆ ನೀನು ಈ ಥರ ಮಾತಾಡೋದು ನಿಮ್ಮ ಅಣ್ಣನಿಗೆ ಗೊತ್ತಾದರೂ ಅವರು ಬೈತಾರೆ ನೋಡು. ದೊಡ್ಡವರಾಗಿದ್ದೀರಾ ಅಷ್ಟೇ, ಹೆಂಗೆ ಮಾತಾಡಬೇಕು ಯಾರಿಗೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಈ ಮನೆಯಲ್ಲಿ ಹಿಂಗೆ ಇದ್ದಿದ್ದಂಗೆ ಹೇಳಿದ್ರೆ ಅದೇನೋ ಅಂತಾರಲ್ಲ, ಎದ್ದು ಬಂದು ಎದೆಗೆ ಓದಿತ್ತಂತಾರಲ್ಲ ಹಂಗೆ. ಅವ್ರು ಕ್ಲೀನ್ ಇಲ್ಲ ತಿನ್ಬೇಡ್ರಿ ಅವ್ರ ಕೈಯನ್ನು ಅಂತಂದರೆ ನನಗೆ ಬೈತಾರೆ. ಈ ಹಾಳಾದವಳು ನೇತ್ರ ಯಾಕಾದರೂ ಬರ್ತಾಳೋ ನಮ್ಮ ಮನೆಗೆ. ನಮ್ಮ ಮನೆಯವರಿಗೆ ಬುದ್ಧಿ ಇಲ್ಲ, ಯಾರನ್ನ ಎಲ್ಲಿ ಇಡ್ಬೇಕು ಅನ್ನೋದು ಗೊತ್ತಿಲ್ಲ. ಇಂಥವ್ರನ್ನೆಲ್ಲ ಕರ್ಕೊಂಬಂದು ಮನೆಗೆ ಹೋಗಿಸ್ಕೊಂಡ್ಬಿಡ್ತಾರೆ. ನಾವೇನಾರು ಹೇಳೋಕೋದ್ರೆ ನಮ್ಮ ಮಾತು ಕೇಳಂಗಿಲ್ಲ. ನಮಸ್ಕಾರ ಮೇಡಮರ, ಆರಾಮಿದ್ದೀರಿ? ಇಷ್ಟೊತ್ತಿನ ತನಕ ಆರಾಮಿದ್ದೆ, ಇನ್ಮೇಲೆ ಆರಾಮ್ ತಪ್ತಿನ ಏನ. ಅಲ್ಲ ನಿಂಗೇನು ಮಾಡಕ್ಕೆ ಬೇರೆ ಏನು ಕೆಲಸ ಇರಲ್ಲನ? ಯಾವಾಗ ನೋಡಿದ್ರು ಬರೀ ನಮ್ಮ ಮನೆಗೆ ಬರೋದ್ರಾಗ ಇರ್ತೀಯಲ್ಲ. ಅತ್ತೆ ಏನದು ಮಾತಾಡೋದು? ಅವಳು ನೇತ್ರನ ಕರ್ಕೊಂಬಂದಿದ್ದೆ ನಾನು, ನೀವು ಏನೇನೋ ಮಾತಾಡೋಕೆ ಹೋಗ್ಬೇಡ್ರಿ, ಅವಳಿಗೆ ಬೇಜಾರಾಗೋಂಗೆ. ಅಷ್ಟಕ್ಕೂ ಅವಳು ಮನೆಗೆ ಬಂದರೆ ನಮಗೆಲ್ಲ ಖುಷಿನೇ. ನಿಮ್ಗೊಬ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾವಿನ್ನೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಈ ಥರ ಎಲ್ಲ ಮಾತಾಡೋದಕ್ಕೆ ಹೋಗಬೇಡಿ. ನಿಮ್ದು ಏನಾದರೂ ಕೆಲಸ ಇದ್ದರೆ ನೋಡ್ಕೊರಿ, ಇಲ್ಲ ರೂಮಲ್ಲಿ ಹೋಗ್ರಿ. ನೋಡಮ್ಮ ಖುಷಿ, ಇಂಥವ್ರನ್ನೆಲ್ಲ ಜಾಸ್ತಿ ತಲೆ ಮೇಲೆ ಇಟ್ಕೊಂಡು ಮೆರೆಸಬಾರ್ದು. ಹೇಳೋದನ್ನು ಅರ್ಥ ಮಾಡ್ಕೊ ನೀನಾದರೂ. ಇಲ್ಲ ಅಂದ್ರೆ ಮುಂದೊಂದಿನ ನಿನಗೆ ಪಶ್ಚಾತ್ತಾಪ ಆಗಂಗೆ ಮಾಡ್ತಾರೆ ನೋಡಿ ಅವರು. ಅತ್ತೆ ನನಗೆ ಗೊತ್ತಿದೆ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತ, ಸರಿನಾ? ನಾನಿನ್ನು ಸಣ್ಣ ಹುಡುಗಿಯಲ್ಲ ಮೋಸ ಹೋಗೋದಕ್ಕೆ. ಪ್ಲೀಸ್ ನೀವು ಇಲ್ಲಿಂದ ಹೋಗ್ತೀರಾ? ನಾವು ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡೋದಿದೆ. ಏನೋ ನನ್ನ ಸೊಸೆಗೆ ಸ್ವಲ್ಪ ತಿಳುವಳಿಕೆ ಹೇಳೋಣ, ಒಳ್ಳೆ ಮಾತನ್ನು ಹೇಳೋಣ ಅಂತ ಹೇಳಿದ್ದು. ಇದ್ರ ಮೇಲೆ ನೀನಿಷ್ಟ. ಬರೀ ಇದೇ ಆಯ್ತು ಇವ್ರದ್ದು. ನೇತ್ರ ನೀನೇನು ಬೇಜಾರಾಗಬೇಡ, ಅವ್ರು ಇರೋದೇ ಹಾಗೆ, ನಿನಗೆ ಗೊತ್ತಲ್ಲ ಯಾರಿಗೆ ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಅವರಿಗೆ. ವಯಸ್ಸಷ್ಟೇ ಬೆಳೆದಿದೆ, ಬುದ್ಧಿ ಏನೂ ಬೆಳೆದಿಲ್ಲ. ಅಯ್ಯೋ ಇರಲಿ ಬಿಡಿ ಖುಷಿ ಅವರೇ, ಅವ್ರ ಬಗ್ಗೆ ನನಗೆ ಗೊತ್ತು, ನಾನೇನು ಬೇಜಾರು ಮಾಡ್ಕೊಳಲ್ಲ. ನಾನು ನೋಡು ನಿನ್ನನ್ನು ನಿಂದಿರಿಸ್ಕೊಂಡೇ ಮಾತಾಡ್ತಾ ಇದ್ದೀನಿ. ಕುತ್ಕೋಬಾ, ಜ್ಯೂಸ್ ತರ್ತೀನಿ ಕುಡಿಯಂತೆ ಅಂತ. ಅಯ್ಯೋ ಮೇಡಮರ, ಜ್ಯೂಸ್ ಬೇಡ, ಕುತ್ಕೊಳೋದು ಬೇಡ, ನಾ ಆಫೀಸ್ಗೆ ಹೋಗಬೇಕು. ನೀವು ಡಿಸೈನ್ ಹಾಕಿದ್ದೀನಿ ಅಂತಂದ್ರಲ್ಲ, ಅದನ್ನ ಕೊಟ್ಟರೆ ಆಫೀಸ್ಗೆ ಹೋಗ್ಬಿಡ್ತೀನಿ. ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. 2-3 ಡೇಸ್ ಆಯಿತು ನಾನು ಆಫೀಸ್ಗೆ ಹೋಗಿಲ್ಲಲ್ಲ, ಅದಕ್ಕೋಸ್ಕರ ಮೇಡಮರ. ಮತ್ತೆ ಯಾವಾಗಾರ ಬರ್ತೀನಲ್ಲ ಅವಾಗ ಆರಾಮ್ ಕುತ್ಕೊಂಡು ಜ್ಯೂಸ್ ಕುಡ್ದು ಹೋಗ್ತೀನಂತ. ಹೌದಾ ಸರಿ, ಹಾಗಾದರೆ ನನ್ನ ರೂಮಲ್ಲಿ ಹೋಗೋಣ ಬಾ. ಅಲ್ಲೇ ಬಟ್ಟೆ ಮತ್ತು ನಾ ಡಿಸೈನ್ ಹಾಕಿದ್ದೆಲ್ಲ ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ, ನೀ ಅದನ್ನು ತೊಗೊಂಡು ಹೋಗಂತೆ ಅಂತ. ಹಾಂ ಸರಿ ಮೇಡಮರ. ಮಮ್ಮಿ ಇವ್ರು ಯಾಕೋ ಬರ್ತಾ ಬರ್ತಾ ಭಾಳ ಕ್ಲೋಸ್ ಆಗ್ತಾ ಇದ್ದಾರೆ. ನೇತ್ರಾನು ಅಷ್ಟೇ, ಈ ಮನೆಯವ್ರ ಜೊತೆ ಎಲ್ಲರ ಜೊತೆ ಕ್ಲೋಸ್ ಆಗ್ತಾ ಇದ್ದಾರೆ ಮಮ್ಮಿ. ಈ ಸಲ ನಿನ್ನ ಪ್ಲ್ಯಾನ್ ಫ್ಲಾಪ್ ಆಗುತ್ತಂತ ಅನ್ಸುತ್ತೆ. ನನ್ನನ್ನು ಏನಂತ ಅಂದ್ಕೊಂಡಿದೀಯಾ ನೀನು? ಆಫ್ಟರ್ ಆಲ್ ಇವಳೊಬ್ಳು ನೇತ್ರಾನ ಈ ಮನೆಯಿಂದ ದೂರ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದೀಯಾ? ಮಾಡೇ ಮಾಡ್ತೀನಿ. ಆಲ್ರೆಡಿ ಈ ಮನೆಯಲ್ಲಿರೋ ಅರ್ಧ ನೆಮ್ಮದಿನೇ ಹಾಳು ಮಾಡಿಬಿಟ್ಟಿದ್ದೀನಿ ನಾನು. ಅಂಥವಳಿಗೆ ಇನ್ನೂ ಸ್ವಲ್ಪ ಇರೋ ನೆಮ್ಮದಿನ ಹಾಳು ಮಾಡೋದು ಭಾಳೊತ್ತಾಗತ್ತಂತ ಅಂದ್ಕೊಂಡಿದೀಯಾ? ಅದೇನು ನೆಮ್ಮದಿ ಹಾಳು ಮಾಡಿ ಮಮ್ಮಿ ನೀನು? ಎಲ್ಲರೂ ಆರಾಮಾಗದಾರ, ಖುಷಿಯಾಗದಾರ, ನೆಮ್ಮದಿಯಾಗದಾರ, ಎಲ್ಲ ಅದಾರ. ಏನು ಹಾಳು ಮಾಡಿ ನೀನು? ಸ್ಪಂದನ, ನೀ ಬರೀ ಮೇಲಿಂದ ಅಷ್ಟೇ ನೋಡಿದೀಯಾ, ಒಳಗಡೆ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ, ಎಷ್ಟು ಅಳ್ತಾ ಇದ್ದಾರೆ ಅವರು ಅನ್ನೋದು ನಿನಗೊಂದಿನ ತೋರಿಸ್ತೀನಿ, ಆವಾಗ ಗೊತ್ತಾಗುತ್ತೆ. ನಿನಗೆ ಗೊತ್ತಾ, ಖುಷಿ ಇಲ್ಲಿ ಹೊರಗಡೆ ಬಂದಾಗ ಅಷ್ಟೇ ನಕ್ಕೊತಾ ಇರ್ತಾಳೆ. ಅವಳು ರೂಮಲ್ಲಿದ್ದಾಗ ಹೋಗಿ ನೋಡು, ಅತ್ಕೊಂತ ಕುಂತಿರ್ತಾಳೆ ಯಾವಾಗ ನೋಡಿದ್ರು. ಹೌದು ಮಮ್ಮಿ, ಯಾವಾಗಾದರೂ ಒಂದ್ಸಲ ಅಕ್ಕ ಬೇಜಾರಲ್ಲಿ ಕೂತ್ಕೊಂಡಿರ್ತಾಳೆ. ಯಾಕೆ ಮಮ್ಮಿ? ಅಲ್ಲ ಆರಾಮಾಗಿ ತಿನ್ನೋದಕ್ಕೆ ಎಲ್ಲ ಥರ ಇರುತ್ತೆ. ಮನೆ ಮಾವ ಎಲ್ಲರೂ ದುಡ್ಡು ಎಷ್ಟು ಕೇಳಿದ್ರೂ ಕೊಡ್ತಾರೆ ಈಕೆಗೆ, ಖುಷಿ ಅಕ್ಕಗೆ. ಅಂದರೂ ಯಾಕೆ ಅಕ್ಕ ಹತ್ಕೊಂತ ಕುಂತಿರ್ತಾಳಲ್ಲ ಒಂದೊಂದ್ಸಲ? ಎಲ್ಲ ಇದೆ, ಸಂಪತ್ತಿದೆ, ಆಸ್ತಿ ಇದೆ, ತಿನ್ನೋದಕ್ಕೂ ಎಲ್ಲನೂ ಇದೆ. ಆದರೆ ಜೊತೇಲಿ ಗಂಡ ಇಲ್ಲಲ್ಲ ಮಮ್ಮಿ. ಹಂಗಂದ್ರೆ ಆಕೆ ಖುಷಿ ಅಕ್ಕ ಮತ್ತು ಅವ್ರ ಗಂಡ ಬೇರೆ ಆಗೋದಕ್ಕೆ ನೀನೇನಾರ ಕಾರಣ ಆಗ್ಯೇನು? ಮತ್ತೆ ಬಿಡ್ತೀನ ನಾನು? ಆವಾಗಲೇ ಹೇಳಿದೆ ನಾನು, ನನ್ನ ಮಗಳನ್ನ ನಿನ್ನ ಮಗಗೆ ತಂದ್ಕೊಂಡ ಇವಾಗಲೇ ಮದುವೆ ಮಾಡಿಬಿಡು ಅಂತ ಹೇಳಿದೆ ನಾನು 4 ವರ್ಷದಿಂದನೇ. ನನ್ನ ಮಾತು ಕೇಳಲಿಲ್ಲ. ಅಂದಮೇಲೆ ಈ ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಟ್ಟುಬಿಡ್ತೀನಾ? ಮೊದಲು ಯಾರಿದು ನಯನ, ಅದಕ್ಕೆ ಅವರಿಬ್ಬರು ನೆಮ್ಮದಿಯಾಗಿರ್ಲಾರ್ದಂಗೆ ಮಾಡಿದ್ದು ನಾನೇ. ಮಮ್ಮಿ ಹಿಂಗೂ ಮಾಡ್ತೀಯಾ ನೀನು? ಯಪ್ಪ, ಅಂಥದ್ದು ಏನು ಮಾಡಿದಿ ಮಮ್ಮಿ ಅವರಿಬ್ಬರು ಬೇರೆ ಆಗಂಗೆ? ಏ ಬಾಯಿ ಮುಚ್ಚ, ಯಾರು ಕೇಳಿಸ್ಕೊಂಡ್ರಂದ್ರೆ ನಮ್ಮನ್ನ ಈಗ ಒದ್ದು ಹೊರಗಡೆ ಹಾಕ್ತಾರೆ ಮನೆಯಿಂದ. ಬಾಯಿ ಮುಚ್ಚು. ನಡಿಯಲ್ಲಿ ರೂಮಿಗೆ ಹೋಗೋಣ, ಅಲ್ಲೇ ಮಾತಾಡಿದ್ರಾಯ್ತು. ಯಾರು ಇದ್ದಾಗ ಇದನ್ನೆಲ್ಲ ಮಾತಾಡೋಕೆ ಹೋಗ್ಬೇಡ ಏನು? ಸರಿ ಮಮ್ಮಿ.
ಬಾ ನನ್ನ ಜೊತೆ ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡೋದಿದೆ